ಚಿಕನ್ ತಗೊಂಡಿದೀನಿ. ಹಾ 5 ಜನಕ್ಕೆ ಹಾ 4.5 kg ತಗೊಂಡಿದೀನಿ. ವಾರಕ್ಕೆ ಎಷ್ಟು ಸತಿ ತಿಂತೀರಾ ನಾನ್ ವೆಜ್? ವಾರಕ್ಕೆ ಒಂದ್ 7 ಸರಿ ತಿಂತೀನಿ. ತಿಂತಾ ಇದ್ರೆ ತಿನ್ನೋಣ ಅಂತ ಇರ್ಬೇಕು. ಮಿಠಾಯಿ ತರ ಇರುತ್ತೆ, ಹಂಗೆ ಬಾಯಿ ಕಳ್ಳೋಗಿದೆ ಚಿಕನ್. ಆಹಾ. ರೆಡಿನಾ? ಬಿಸಿ ಬಿಸಿ ಚಿಕನ್. ಬಳ್ಳಾರಿ ಅವರು ಏನ್ರಿ ಮಾಡ್ತಿದ್ರ? ಇಲ್ಲೆಲ್ಲ ಸುಸು ಮಾಡ್ಬಾರ್ದು, ಕ್ಯಾಮ್ರಾ ಇದೆ. ಝೂಮ್ ಹಾಕ್ಬಿಟ್ಟು ವೈರಲ್ ಮಾಡಿಸ್ಬಿಡ್ತೀನಿ. ಯಾರೋ 800 ಕೋಟಿ 700 ಕೋಟಿ ಅಂತಾರ. ನೀ ಏನಣ್ಣ ಬಟ್ಟಿಗಳು ನಮ್ ರೋಜೋನು 800 ರೂಪಾಯಿ ಕಣ ಇದೆಯಲ್ಲ ನಮ್ಮ ಅಂಗಡಿಯಾಗ ಅಂದ್ರು. ಇದ್ರ ಹೆಸರು ಕ್ಯಾಡಬ್ರಮ್ ಅಂತ. ಕುಡ್ದಾಗ ಈ ಡ್ರಗ್ಸ್ ತರ ಎಲ್ಲ ಕಣ್ಣೆಲ್ಲ ಒಳಗಡೆ ಹೋಗಿ ಝೂಮ್ ತರ ಆಗಿ ತೇಲಾಡ್ತಾ ಇರುತ್ತೆ. ನಮ್ಮ ಚಂದನ್ ಇತ್ತು ಹುಡುಗ, ಎಷ್ಟು ಕಷ್ಟಪಟ್ಟು ಯೂಟ್ಯೂಬ್ ಅಲ್ಲಿ ಏನೋ ಒಂದು ಮಾಡ್ಬೇಕು ಅಂತ ಬಂದಿದ್ದಾನೆ. ಒಂದ್ ಪೀಸ್ ವೇಸ್ಟ್ ಮಾಡಂಗಿಲ್ಲ, ಅಫಿಷಿಯಲ್ ತರ ಕೈ ತೊಳೆಯಂಗಿಲ್ಲ. ಖಾಲಿ ಮಾಡ್ಬೇಕು ಹೇಳ್ತಾ ಇದೀನಿ. ಕೆಲವರೆಲ್ಲ ಹಂಗ ಮಾಡ್ತಾರೆ. ನಾವು ಕಷ್ಟಪಟ್ಟು ಅಲ್ಲಿಂದ ಬಂದವ್ರೆ ಅಂತ ಮಾಡ್ಸಿದ್ರೆ ಒಂದ್ ದಿವಸ 4 ಪೀಸ್ ಒಳಗೆ ಕೈ ತೊಳ್ಕೊಂಡು ಬಚ್ಚಂದ ಅಣ್ಣ ಕೇಳ್ತಾವ್ರೆ. ಮನು ಬಂದ್ರೆ ಯಾವ್ದ್ರಲ್ಲಿ ಬರ್ತಾನೆ ಅಂತ ಕಾಯ್ತಾರೆ. ನೀನ್ ಕರೆದ್ರೆ ಕೋಳಿ ಬರ್ಬೋದು, ಕೋಳಿ ಬರಲ್ಲ. ಇಲ್ಲಿ ಬಂದ್ಮೇಲೆ ನಾನ್ ವೆಜ್ ತಿಂದೆ ಹೋಗಕ್ಕಾಗಲ್ಲ. ಇಂಡೈರೆಕ್ಟ್ ನಾನ್ ವೆಜ್ ನೀವ್ ಬೇಡ ಅಂದ್ರೂ ಕೂಡ ನಾನ್ ಮಳೆನೂರು ವರ್ಷದಲ್ಲಿ 365 ತಿಂತೀನಿ. ಶಿವರಾತ್ರಿ ಒಂದಿನ ಬಿಟ್ಟು. ಹೌದಾ? ಶಬರಿಮಲೆ ಹೋದಾಗ ಒಂದ್ಸತಿ ತಿನ್ನಲ್ಲ ಅಷ್ಟೇ. ಬಂದ್ರು ಕಂಟಿನ್ಯೂ ತಿಂತೀನಿ. ಈಗ ಪಾರಂ ತಿಂತೀರ, ಬೈದಲ್ ತಿಂತೀರ? ಯಾವ್ದಾದ್ರು ಸರಿ. ಎರಡೂ ತರ ಮಾಡ್ಕೊಂಡು ಊಟ ಮಾಡ್ಕೊಂಡು ಆರಾಮಾಗಿ ಹೋಗೋಣ. ಬರ್ರಿ ಅಣ್ಣ. ಸರಿನಾ? ಆಮೇಲೆ ಏನ್ ಗೊತ್ತಾ, ನಿಮ್ಮ ನಂತರ ಮನೆಗ್ ಬಂದಾಗ, ನಮ್ಮಂತರ ಮನೆಗ್ ಬಂದಾಗ ಊಟ ತಿಂಡಿ ಚೆನ್ನಾಗಿರುತ್ತೆ. ಹೌದು. ನೀವು ದೊಡ್ಡವ್ರ ಮನೆಗ್ ಹೋಗಿ ಮೆತ್ತ ಒಂದ್ ಗ್ಲಾಸ್ ಟೀ ಕೊಟ್ಬಿಟ್ಟು ಅಷ್ಟೇ ಕಳಿಸ್ತಾ ಇರ್ತಾರೆ. ಅಲ್ಲ, ಯಾವಾಗ ಆಚೆ ಹೋಯ್ತೀವಿ ಅಂತ ಕಾಯ್ತಾರೆ. ಇಲ್ಲ, ಅಡಿಗೆ ಮಾಡ್ತಾರೆ. ಒಂದ್ ಸೌಟ ಒಂದೊಂದೇ ಪೀಸ್ ಹಿಂಗ್ ಅನ್ನೋದು ತಟ್ಟಲ್ಲಿ ಅವೆಲ್ಲ ಮಾಡ್ತಾರೆ. ನಾನು ಹೋಗ್ಬಿಟ್ಟಿದೀನಿ. ಹೋಗೋಣ, ಬೈಕಲ್ಲಿ ಹೋಗ್ಬಿಡೋಣ. ಬನ್ನಿ. ಇವಾಗ ಮನೋಣ್ಣನ ಜೊತೆ ಬೈಕ್ ರೈಡ್. ಕೋಳಿ ಗಿಳಿ ಎಲ್ಲ ನೀವು ಫೋನ್ ಮಾಡಿ ತಗೊಂಬರೋ? ಕೆಲಸಕ್ಕೆ ನಾನೇ ಹೋಗ್ತೀನಿ, ಬರ್ತೀನಿ. ಇಲ್ಲಿ ರಾತ್ರಿ ಹೊತ್ತಲ್ಲ ಏನ್ ಭಯ ಆಗಲ್ವಾ ನಿಮ್ಗೆ? ಅಂದ್ರೆ ನಾ ಸ್ವಲ್ಪ ದೇವ್ಗಳಿಗೆ ಭಯ ಪಡ್ತೀನಿ. ಕಳ್ಳರಿಗೆ ಕಾಕರಿಗೆಲ್ಲ ಭಯ ಪಡಲ್ಲ. ಬಾರಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾ. ದೆವ್ಗಳು ನೋಡಿದೀರಾ? ಇದಾವೆ ಅಂತಾರಪ್ಪ. ನೋಡಿಲ್ಲ. ದೆವ್ವ ಇದಾವೆ, ದೇವ್ರಿದಾವೆ ಅಂತ ನಂಬಿದ್ಮೇಲೆ ದೆವ್ವನು ನಂಬಬೇಕಲ್ಲ. ಬಟ್ ಎಕ್ಸ್ಪೀರಿಯನ್ಸ್ ಏನೂ ಆಗಿಲ್ಲ. ಮೋಸ ಮಾಡ್ತಾರೆ ಅಂದ್ಮೇಲೆ ಮೋಸ ಹೋಗೋರು ಇದ್ದೇ ಇರ್ತಾರೆ. ನೀವು ಉಪ್ಪಿ ಸರ್ ಅವರ ಡಯಟ್ ಅಭಿಮಾನಿ ಅಲ್ವಾ? ಯಾಕೆ ಅಭಿಮಾನಿ ಆಗಿದ್ದು? ಅಂದ್ರೆ ಸಿನಿಮಾ ನೋಡಿನಾ ಇಲ್ಲ ಈಗ ಡೈಲಾಗು ಮಾತಾ ಫಿಲ್ಟರ್ ಇಲ್ದಿರ ಮಾತಾಡೋದು ಒಂಥರ ಚಂದ. ಮಿಮಿಕ್ರಿ ಮಾಡ್ತಾರೆ ಹೇಳೋರು, ತಿರುಪತಿ ಕಣೋ, ಏನೋ ಒಂದ್ ಆಯ್ತೆ ಕಣೋ ಅಂತ. ಏನೋ ಒಂದ್ ಆಯ್ತೆ ಅನ್ಬಿಟ್ಟು ಭಗವಂತ ಕರ್ನಾಟಕ ಪರಿಚಯ ಮಾಡಿಸಿ. ಎಲ್ಲೋದ್ರು ಆರಾಮಾಗಿ ಗುರ್ತು ಹಿಡಿತಾರೆ, ನಿಮ್ಮನ್ನ ಮಾತಾಡಿಸ್ತಾರೆ ಪ್ರೀತಿಯಿಂದ. ಖುಷಿ ಆಗುತ್ತೆ. ನಾನು ಆರ್ಕೆಸ್ಟ್ರಾ ಯಾಕೆ ಆಯ್ಕೆ ಮಾಡ್ಕೊಂಡೆ ಅಂದ್ರೆ, ಜನಗಳ ಹತ್ರ ನಾವ್ ಹೋಗ್ತೀವಿ. ಹೌದು, ಅದು ಒಂದ್ ಖುಷಿ ಇದೆ. ಅವ್ರ ಹತ್ರ ಮಾತಾಡಿದ್ರೆ ನಮ್ ನೋವುಗಳೆಲ್ಲ ಮರೆತೀವಿ. ಬಂತಪ್ಪ ಕೋಳಿ ಅಂಗಡಿ. ಸಚಿನ್ ಆಯ್ತಾ? ಆಗಿದ್ಯಾ? ಬೇಗ ಹೊರಬಿಡಿ, ಸ್ವಲ್ಪ ಲೇಟ್ ಆಗ. ಅಯ್ಯಯ್ಯೋ, ಈಗ ಯಾವ್ದೈತ ಕೊಟ್ಬಿಡಿ, ರೆಡಿ. ಯಾವ್ದ್ರಿ? ಹೌದು, ಅದಕ್ಕೆ ನಾನೇ ಬಂದೆ. ಚಿಕನ್ ತಗೊಂಡಿದೀನಿ. ಟೋಟಲ್ ಎಷ್ಟು ಜನ ಇದೀವಿ ನಾವು ಮನೇಲಿ? 3 ಜನ. ನಾನು, ನೀವು, ಬಳ್ಳಾರಿ. 5 ಜನಕ್ಕೆ 4.5 kg ತಗೊಂಡಿದೀನಿ. ಫುಲ್ಲು ಮಂಬಾಟ್ ಊಟ. ಹಂಗೆ ನಾವ್ ಹಾಕಿದ್ರೆ ಚೆನ್ನಾಗಿ ಊಟ ಮಾಡ್ಬೇಕು. ಯಾವ್ದು ಬೈಕ್ ಇದಲ್ವಾ? ಇದೆ. ಎರಡು ಸೇಮೆ ಐತಲ್ವಾ, ಕನ್ಫ್ಯೂಸ್ ಆಗೋಯ್ತು. ನೀವ್ ಇಲ್ಲೇನಾ ಕೋಳಿ ತಗೊಳ್ಳೋದು? ಏನ್ ಮಾಡಿಸ್ತಿದ್ದೀರಾ ಇವಾಗ ಕೋಳಿಲಿ? ಒಂದು ಫಾರಂ ಕೋಳಿ ತಗೊಂಡಿದ್ದೀನಿ. ಅದ್ರಲ್ಲಿ ಸಾಂಬಾರ್ ಮಾಡಿಸ್ತೀನಿ. ಬೈಲರ್ ಕೋಳಿ ಫ್ರೈ ಮಾಡಿಸ್ತೀನಿ. ಊಟ ಮಾಡ್ಕೊಂಡು ಆರಾಮಾಗಿ 12 ಗಂಟೆಗೆ ನನ್ ಪ್ರೋಗ್ರಾಮ್ ಐತೆ. ಚೆನ್ನಾಗಿ ಊಟ ಮಾಡ್ಕೊಂಡು ಬೀಳ್ಕೊಡುಗೆ ಕೊಡ್ಸಿ ನಾವಿದ್ದಾಗೆ ಅಲ್ಲಿ ಸ್ವಾಗತ ಮಾಡಕ್ ರೆಡಿ ಅವ್ರೆ. ಟೀಮ್ ಎಲ್ಲ ಹೋಗ್ಬಿಟ್ಟಿದೆ, ನಾನೀಗ ಹೋಗ್ಬೇಕಷ್ಟೇ ಪ್ರೋಗ್ರಾಮ್. ವಾರಕ್ಕೆ ಎಷ್ಟು ಸತಿ ತಿಂತೀರಾ ನಾನ್ ವೆಜ್? ವಾರಕ್ಕೆ ಒಂದ್ 7 ಸರಿ ತಿಂತೀನಿ. ವಾರಕ್ಕೆ ಎಷ್ಟು ದಿನ ಐತೆ? 8 ದಿನ. ಶುಕ್ರವಾರ 7 ದಿನ.
ಭಾನುವಾರ 7 ದಿನದಲ್ಲಿ 7 ದಿನಾನು ತಿಂತೀರಾ? ವಾ. ನಮ್ಮನೇಲಿ ನನ್ನ ಹೆಂಡತಿ ಶುಕ್ರವಾರ ತಿನ್ನಲ್ಲ, ಹಾ ನಮ್ಮವ್ವ ಸೋಮವಾರ ತಿನ್ನಲ್ಲ. ಹಾ ಆ 2 ದಿನ ಆಚೆ ತಿನ್ಕೋತೀರಾ? ಇಲ್ಲ ಅವ್ರಿಬ್ರು ಮಾಡ್ಕೊಂಡವ್ರೆ ಶಾಸ್ತ್ರ. ಹಾ ನಾನು ಎಲ್ಲಾ ಟೈಮಲ್ಲೂ ಬಡಿತೀನಿ. ಬಳ್ಳಾರಿ ಬಳ್ಳಾರಿ ಅವರು ಏನ್ರಿ ಮಾಡ್ತಿದ್ರ? ಇಲ್ಲೆಲ್ಲ ಸುಸು ಮಾಡ್ಬಾರ್ದು, ಕ್ಯಾಮ್ರಾ ಇದೆ, ಜೂಮ್ ಹಾಕ್ಬಿಟ್ಟು ವೈರಲ್ ಮಾಡಿಸ್ಬಿಡ್ತೀನಿ. ಹೋಗೋ ಮಜಾನೇ ಬೇರೆ ಅಲ್ವಾ? ಎಷ್ಟ್ ಲಕ್ಷ ಕಾರ್ ಇರ್ಬೋದು. ಅಲ್ಲಿ ಒಳಗಡೆ ಎಸಿ ಬರುತ್ತೆ, ಇದು ಹೋಗ್ತಾನೆ ಎಸಿ ಇರುತ್ತೆ. ಸೂಪರ್ ಡೈಲಾಗ್. ಬರ್ರಿ ಬಳ್ಳಾರಿ ಅವ್ರೆ, ಅಲ್ಲೆಲ್ಲ ಓಡಾಡ್ಬಿಡಿ, ಮಕ್ಳು ಕಲ್ರವ್ರೆ, ಬನ್ನಿ. ನನಗಂತೂ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಇವನ್ಗೆ ಹೇಳ್ದಂಗಿತ್ತ ಅಂತ. ಹೋಗಿ ನೀವು ಅಡ್ಗೆ ಮಾಡ್ತೀರಾ? ಆಂಟಿ ನಗ್ತವ್ರೆ ಯಾಕಂటే ನಮ್ಮಮ್ಮ ಹಾಕ್ತೀವಿ, ಹಾ ಅಡಿಗೆ ಮಾಡ್ತೀವಿ ಸಾ. ಆಂಟಿ ಕರೆಕ್ಟ್ ಆಗಿ ಹೇಳಿ, ಮಾಡ್ತಾರ ಇಲ್ಲ ಮಾಡಿದ್ದೀರಾ? ನಾನ್ ಪರ್ಫೆಕ್ಟ್ ಮಾಡ್ತೀನಪ್ಪ. ಇವತ್ತು ಮನೋಣ್ಣನೇ ಮಾಡ್ಕೊಡ್ತಾರ ನಮ್ ಹಂಗಾರ ಇವತ್ತು ಅಡ್ಗೆ, ಅವ್ರ ಕೈ ರುಚಿನೇ. ನಾನ್ ವೆಜ್ ಇದ್ದ ಸ್ವಲ್ಪ ಹೆಲ್ಪ್ ಜಾಸ್ತಿ ಮಾಡ್ತೀವಿ. ನಾವು ನಾನ್ ವೆಜ್ ಪ್ರಿಯರ್ ಅಲ್ವಾ, ಹಂಗಾಗಿ ಯಾವ ಐಟಮ್ ಚೆನ್ನಾಗಿ ಮಾಡ್ತಾರೆ ಆಂಟಿ? ಎಲ್ಲಾನು ಮಾಡ್ತಾರೆ. ಕಬಾಬು, ಬಿರಿಯಾನಿ, ಹಾ ಎಲ್ಲ ಮಾಡ್ತಾರೆ. ನಾನ್ ವೆಜ್ ವಿಚಾರದಲ್ಲಿ ಅಡಿಗೆ ಮನೆ ಜಾಸ್ತಿ ಬರ್ತೀನಿ. ಇದ್ರೆ ಲೈಟ್ ಆಗ್ತೀನಿ, ಕಪ್ಪುಗಿದ್ದೀನಿ ನಾನು ಕಾಣ್ತಾನೆ. ಈಗ ಇವಾಗ ಬಳ ಬಳ ಅಂತ ಕಾಣಿಸ್ತಾ ಇದೀರಾ. ಬಳ ಬಳ ಅಂತ ಪಟಾಪಟ್ ಚಟಾಪಟ್ ತಿಂತಾ ಇದ್ರೆ ತಿನ್ನೋಣ ಅಂತ ಇರ್ಬೇಕು. ಮಿಠಾಯಿ ತರ ಇರುತ್ತೆ, ಹಂಗೆ ಬಾಯಿ ಕಳ್ಳೋಗಿದೆ. ಚಿಕನ್ ಒಂದು ಫ್ರೈ, ಹಾ ಒಂದು ಸಾಂಬಾರು, ಸ್ಮೆಲ್ ನೋಡ್ತಾರೆ ಹಂಗೆ ತಿನ್ನಕ್ಕಾಗಲ್ಲ, ಹಂಗೆ ಉಪ್ಪು ಖಾರ ಅಲ್ದೆ. ಅಣ್ಣ ನೀವ್ ಅಡಿಗೆ ಮಾಡೋದ್ ನೋಡ್ರೆ ನನ್ಗೊಂದು ಡೈಲಾಗ್ ಜ್ಞಾಪನ ಬರ್ತೈತೆ, ಮ್ಯೂಸಿಕ್. ಅವನನ್ನ ನೋಡಿದ್ರೆ ಸಾಧಾರಣ ಅಡಿಗೆ ತರ ಕಾಣಿಸ್ತಿಲ್ಲ. ಅವನು ಒಂದೊಂದು ನೋಟದಲ್ಲೂ ಒಂದೊಂದು ಅರ್ಥ ಇದೆ. ಅಮ್ಮ ಬರೀ ಪ್ರೈಸಸ್ ಗಳೇ ಇದೆ ನೋಡ್ರಿ. ಫುಲ್ ವಾಲ್ ಆಫ್ ಫ್ರೇಮ್ ತರ ಮಾಡ್ಕೊಂಡ್ಬಿಟ್ಟಿದಾರೆ ಅಣ್ಣ. ಇಲ್ಲಿ ಇವ್ರು ಜೂನಿಯರ್ ಆರ್ಟಿಸ್ಟ್ ಆಗಿದ್ದಾಗ ಇಲ್ಲಿ ನೋಡಿ ಕೀರ್ತಿರಾಜ್ ಸರ್ ರಿಯಲ್ ಸ್ಟಾರ್ ಉಪ್ಪಿ ಸರ್ ಜೊತೆ ಆಕ್ಟ್ ಮಾಡಿದ್ದಾಗ ಇಡ್ಸಿರೋಂಥ ಫೋಟೋ. ಜಿ ಕನ್ನಡ ಇಂದ ಬಂದಿರೋದು. ಕಾಮಿಡಿ ಗ್ಯಾಂಗ್ಸ್ ಕಪ್ಪು, ಕಾಮಿಡಿ ಕಿಲಾಡಿಗಳು ಸೀಸನ್ 2 ವಿನ್ನರ್ ಆಗಿದ್ರಲ್ಲ, ಸೊ ಆ ಕಪ್ ಇದು. ಕಾಮಿಡಿ ಕಿಲಾಡಿಗಳು ಚಾಂಪಿಯನ್, ಅದಾದ್ಮೇಲೆ ಪಾರ್ಟಿಸಿಪೇಷನ್ ಕಪ್ಪು. ಇದೆಲ್ಲ ಆರ್ಕೆಸ್ಟ್ರಾ ಇವೆಂಟ್ಸ್ಗಳಲ್ಲಿ, ಫಂಕ್ಷನ್ಸ್ಗಳಲ್ಲಿ ಸಿಕ್ಕಿರೋಂಥ ಕಪ್ಪು. ನೋಡಿ ಹೆಂಗಿದೆ ವಾಲ್ ಆಫ್ ಫ್ರೇಮ್. ಇಲ್ಲಿ ಅಪ್ಪು ಸರ್ ಫೋಟೋ, ಎಲ್ಲ ಆರ್ಟಿಸ್ಟ್ ಮನೇಲಿ ಅಪ್ಪು ಸರ್ ಫೋಟೋ ಇದ್ದೇ ಇರುತ್ತೆ. ರೆಡಿನಾ? ಬಿಸಿ ಬಿಸಿ ಚಿಕನ್ ಸಾರ, ಇದು ಚಾಪ್ಸಾ? ಚಾಪ್ಸ್ ಬಚ್ಚಂದ ಅಣ್ಣ ಒಂದ್ ಪೀಸ್ ವೇಸ್ಟ್ ಮಾಡಂಗಿಲ್ಲ, ಅಫಿಷಿಯಲ್ ತರ ಕೈ ತೊಳೆಯಂಗಿಲ್ಲ. ಖಾಲಿ ಮಾಡ್ಬೇಕು ಹೇಳ್ತಾ ಇದೀನಿ. ಕೆಲವರೆಲ್ಲ ಹಂಗ ಮಾಡ್ತಾರೆ. ನಾವು ಕಷ್ಟಪಟ್ಟು ಅಲ್ಲಿಂದ ಬಂದವ್ರೆ ಅಂತ ಮಾಡ್ಸಿದ್ರೆ ಒಂದ್ ದಿವಸ 4 ಪೀಸ್ ಒಳಗೆ ಕೈ ತೊಳ್ಕೊಂಡ. ಓಹೋ, ಅದು ಅಫಿಷಿಯಲ್ ಆಗಿ ಬಿಲ್ಡಪ್ ಮೇಂಟೈನ್ ಮಾಡೋದು. ಇಷ್ಟೇ ತಿನ್ನೋದು ಅಂತ. ಅನ್ನಕ್ಕೆ ಯಾರು ಬೆಲೆ ಕೊಡ್ತಾರೆ ಅವ್ರನ್ನ ಮಾತ್ರ ಮನೆ ಕರ್ಸ್ತೀನಿ. ಅಫಿಷಿಯಲ್ ಆಗಿ ಬಂದು ಒಂದ್ ಸೌಟ್ ಮಟನ್ ಹಾಕ್ಸ್ಕೊಂಡು 2 ಪೀಸ್ ಕೈ ತೊಳ್ಕೊಳ್ಳೋದು, ಸುಮ್ನೆ ಅನ್ನಕ್ಕೆ ಕೈ ತೊಳ್ಕೊಳ್ಳೋದು ಮಾಡ್ಬಿಟ್ರೆ, ಈಗ ನಾನು ಮನ್ಸಲ್ಲಿ ಬೈಕ್ ಕೇಳೋದ್ ನೋಡ್ಬಿಟ್ರೆ ಸತಿ ಬರ್ಬಾರ್ದು. ಅಂದ್ರೆ ಬೈಕ್ ಡೈರೆಕ್ಟ್ ಆಗಿ ಹೇಳಲ್ವಾ? ಇಲ್ಲ, ಯಾರು ಆತರ ಬಂದಿಲ್ಲ. ಎಲ್ಲರೂ ಪ್ರೀತಿಯಿಂದ ಬಂದು ಊಟ ಮಾಡ್ಕೊಂಡು ಹೋಗೋರೆ. ನಾವು ಮುದ್ದೆ ತಿಂತೀವಿ. ನಾವು ಮುದ್ದೆ ತಿಂತೀವಿ. ಅದೇ ಬರೀ ಚಿಕನ್ ಮಟನ್ ಸಾರ್ಗೆ ಅಷ್ಟೇ, ನಾನ್ ವೆಜ್ ಸಾರ್ಗೆ ಇವಾಗ ಮನೋಣ್ಣನ ಜೊತೆ ಕಾರಲ್ಲಿ ಪಯಣ. ಎಲ್ಲಿಗೆ ಅಣ್ಣ ಇವಾಗ? ಪ್ರೋಗ್ರಾಮ್ ಹೋಗ್ತಾ ಇದೀವಿ. ಆ ಪ್ರೋಗ್ರಾಮ್ ಮುಗಿಯೋವರೆಗೂ ನೀನ್ ಇರಕ್ಕಾಗಲ್ಲ, ಯಾಕಂದ್ರೆ 3 ಪ್ರೋಗ್ರಾಮ್ ಅವು ಇವತ್ತು. ಅದ್ರಲ್ಲಿ ಈಗ 2 ಸಿಂಪಲ್ ಪ್ರೋಗ್ರಾಮು, ಸಂಜೆ ಇರೋದು ಆರ್ಕೆಸ್ಟ್ರಾ. ಹಂಗಾಗಿ 2 ಪ್ರೋಗ್ರಾಮ್ ನ ಸಿಂಪಲ್ ಪ್ರೋಗ್ರಾಮ್ ನ ಮುಗಿಸ್ಬೋದು ನಾವ್ ಇವಾಗ. ಇವೆರಡು ಮುಗಿಸ್ಕೊಂಡ್ ಬರೋಣ. ಸದ್ಯಕ್ಕೆ ಚಂದು ನಮ್ಮೂರಿಗೆ ಬಂದು ನಮ್ದೆಲ್ಲ ಇಂಟರ್ವ್ಯೂ ಮಾಡಿ ತುಂಬಾ ಚೆನ್ನಾಗಿ ಖುಷಿಯಾಗಿ
ಚಿಕ್ಕದಾಗಿ ಊಟ ಮಾಡ್ಕೊಂಡು ಊಟ ಟಿಫನ್ ಎರಡು ಒಟ್ಟಿಗೆ ಮಾಡ್ಕೊಂಡು ನೋಡ್ಕೊಂಡು ಆದ್ರೆ ಆದ್ರೆ ಊಟ ಮಾಡೋಣ, ಇಲ್ಲ ಲೇಟ್ ಆದ್ರೆ ಇಲ್ಲ ಇಲ್ಲ, ಇವಾಗ ಯಾವ ರೇಂಜ್ ತಿಂದಿದೀವಿ ಹೇಳೋ ಬಳ್ಳಾರಿ, 5 ಗಂಟೆ ತಿನ್ನಲ್ಲ ನಾವು ಆ range ಗೆ ಬಳ್ಳಾರಿ ಇವರು ಬಳ್ಳಾಗಟ್ಲ ತಿಂದಿಲ್ಲ. ಏನಂದ್ರೆ ಮನೋಣ, ನಾನು ಪ್ರತಿ ಸತಿ ಯಾರ ಜೊತೆನ ಕಾರಲ್ಲಿ ಹೋಗ್ಬೇಕಾದ್ರೆ ಎಲ್ಲಿ ಇಟ್ಕೊಂಡಿದ್ರಿ ಕ್ಯಾಮ್ರಾ? ಗಾಡಿ ಓಡಿಸ್ಬೇಕಾರೆ ಹಂಗೆಲ್ಲ ನೋಡ್ಕೊಂಡ್ ಮಾತಾಡ್ಬಾರ್ದು. ಕಮೆಂಟ್ ಕಂಡು ತುಪ್ಪು ಬರ್ತವೆ, ಅದಕ್ಕೆ ಸೀಟ್ ಬೆಲ್ಟ್ ಹಾಕಿದ್ದೀನಿ, ಯಾರಿಗೂ ಕಮೆಂಟ್ ನಾನು ಹಾಕಿದೀನಪ್ಪ, ಆಮೇಲೆ ನನಗೂ ಕಮೆಂಟ್ ಹಾಕ್ತಾರೆ. ಕಮೆಂಟ್ ಹಾಕಿದ ತಕ್ಷಣ ನಿಮ್ಗೇನ್ ಜ್ವರ ಬತ್ತಪ್ಪ? ಬೈಯರ್ ಬದುಕಕ್ಕೆ ಹೇಳ್ತಾರೆ, ಮಾತಾಡಿ. ಹಂಗಂತೀರಾ ಅಣ್ಣ? ಏನಂದ್ರೆ ಕಾರಲ್ಲಿ ಹೋಗ್ಬೇಕಾದ್ರೆಲ್ಲ ಒಂದು ಸಣ್ಣ ಗೇಮ್ ತರ ಆಡ್ತೀವಿ. ಗೇಮ್ ತರ ಅಂದ್ರೆ ಏನು? ಸ್ಟೇರಿಂಗ್ ಗೀರಿಂಗ್ ಎಲ್ಲ ಕಿತ್ಕೊಂಡಿದ್ದಾರೆ. ಓಕೆ, ಜಸ್ಟ್ ನಾನು ಸೆಲೆಬ್ರಿಟಿ ನೇಮ್ ಹೇಳ್ತೀನಿ, ಅವ್ರ ಬಗ್ಗೆ ಹೇಳೋದ್ ಮಾಡ್ತಿದ್ದೆ. ಬಟ್ ನಿಮ್ಮ ಹತ್ರ ವಿಶೇಷವಾಗಿರ್ಲಿ, ಯಾಕಂದ್ರೆ ನೀವು ಮೊದ್ಲೇ ಮಿಮಿಕ್ರಿ ಆರ್ಟಿಸ್ಟ್. ಆರ್ಟಿಸ್ಟ್ ಅಲ್ಲ, ಟ್ರೈ ಮಾಡ್ತೀನಿ ಅಷ್ಟೇ. ಸೊ ಅದಕ್ಕೆ ನಾನು ಆರ್ಟಿಸ್ಟ್ ಗಳ ನೇಮ್ ಹೇಳ್ತೀನಿ, ಯಾರ್ದನ ಹೇಳ್ಬೋದು. ಇದು ಲೈವ್ ಆಗ್ತಾ ಇದೆ, ಹಿಂಗೆ ಲೈವ್ ಅಂದ್ರೆ ಕಟ್ ಮಾಡಲ್ಲ, ಹಂಗೆ ಡೈರೆಕ್ಟ್ ಡೈರೆಕ್ಟ್ ನೋಡ್ಕೊಂಡು ಹಾಕಿ ಸಾ. ನಾನು ಸ್ವಲ್ಪ ಬಾಯಿ ಬಡ ಬಡ ಅನ್ಬಿಟ್ಟು ಏನಾರ ಅನ್ಬಿಡ್ತೀನಿ. ಓಕೆನಾ? ನಾನು ನೇಮ್ ಹೇಳ್ತೀನಿ, ಅವ್ರ ವಾಯ್ಸ್. ಸರಿ ಸರಿ, ನಾನು ನೀವೇ ಹೇಳಿ. ಶಿವಣ್ಣ. ಐ ಥಿಂಕ್ ನಿಜಾಮ, ಯಾವಾಗ್ಲೂ ಅಪ್ಪಾಜಿ ಅವ್ರು ಹೇಳ್ತಾ ಇರ್ತಾರೆ ಕನ್ನಡದ ಮಾತಾಡಿ, ಕನ್ನಡದ ಉಳಿಸಿ ಅಂತ. ಒಂದು ವಾಯ್ಸ್ ಟ್ರೈ ಮಾಡಿದ್ದೇನಮ್ಮ, ಇದು ಪಕ್ಕ ವಾಯ್ಸ್ ಅಂತ ನಾನು ಹೇಳಲ್ಲ. ಐ ಥಿಂಕ್ ನಿಜಾಮ, ಇನ್ನೇನು ಹೇಳಕ್ಕಾಗಲ್ಲ. ಚಂದನ್ ಕೆ ಶೆಟ್ಟಿ ಚಾನೆಲ್ ಬಂದಿದೆ, ತುಂಬಾ ಖುಷಿ ಆಗುತ್ತೆ. ಬರ್ಲಾ? ಬಾಯ್. ಇಲ್ಲ ಬೆಸ್ಟ್, ಚೆನ್ನಾಗಿದೆ. ಏನೋ ಬಳ್ಳಾರಿ. ನೆಕ್ಸ್ಟ್ ಯಾರು ಮಾಡೋಣ? ನನ್ಗೆ ನನ್ ಫೇವ್ರೇಟ್ ಉಪ್ಪಿ ಸರ್. ನಿಮ್ ಫೇವ್ರೇಟ್ ಉಪ್ಪಿ ಸರ್? ಉಪ್ಪಿ ಸರ್ದೇ ನಿಮ್ದು ಬ್ರ್ಯಾಂಡ್ ನೇಮ್ ಹೇಳ್ಬೇಕಂದ್ರೆ. ಹೌದಾ? ಖಂಡಿತ. ಚಂದನ್ ಅವರು ಅಲ್ಲಿ ಕತ್ರಗುಪ್ಪೆ ಮನೆಗೂ ಬಂದಿದ್ರು, ಈಗಾಗ್ಲೇ ಇಲ್ಲೂ ಬಂದಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ ಏನ್ರಿ ಅಲ್ವಾ? ಚಂದನಿ, ಈ ಪ್ರಪಂಚದಲ್ಲಿ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದಕ್ಕೆ ಅಂತ ಪ್ರೂವ್ ಆಗೋಯ್ತು. ಹೌದು, ನಾನ್ ಪಾಪಿ ಕಚಡ ತೊಟ್ಟಿ ಒರ್ಸ್ ನನ್ ಮಗ, ಬೇರೆ ಹೇಳ್ಕೊಳಲ್ಲ, ನಾನ್ ಹೇಳ್ಕೊತೀನಿ. ನೀರ್ ತಮ್ಮರ ಮುಟ್ಬಿಟ್ಟಿದೀನಿ, ಕೈ ತಕೊಂಡ್ಬಿಡೋಣ. ಸೂಪರ್. ಐ ಲೈಕ್ ಇಟ್, ಐ ಲೈಕ್ ಇಟ್, ಐ ಲೈಕ್ ಇಟ್. ಸಕ್ಕತ್. ನೆಕ್ಸ್ಟ್ ಬಳ್ಳಾರಿ. ನಮ್ ಬಾಸ್ ಸತೀಶ್ ಕ್ಯಾಡಬ ಹೌದಾ? ನೋಡಿ, ಅದು ಪಾಪ ಅವ್ರದ್ದೊಂದ್ ಮಾಡೋಣಲ್ವಾ? ಡಿಫರೆಂಟ್. ಈಗ ಬೈಯ ತರ ಎಲ್ಲ ಮಾಡ್ಬಾರ್ದಪ್ಪ, ಎಲ್ಲರೂ ಬೈಯ ತರ ಎಲ್ಲ ಮಾಡ್ತಾರೆ. ಎಲ್ಲರೂ ಬೇಕು ನಮ್ಗೆ. ಇದ್ರ ಹೆಸರು ಕ್ಯಾಡಬಮ್ ಅಂತ. ಕುಡ್ದಾಗ ಈ ಡ್ರಗ್ಸ್ ತರ ಎಲ್ಲ ಕಣ್ಣೆಲ್ಲ ಒಳಗಡೆ ಹೋಗಿ ಝೂಮ್ ತರ ಆಗಿ ತೇಲಾಡ್ತಾ ಇರುತ್ತೆ. ಇದು ನಾಯಿ ಬಂದು 1.25 ಕೋಟಿ, ಈ ಶರ್ಟ್ ಬಂದು 2.25 ಕೋಟಿ, ಪ್ಯಾಂಟ್ ಬಂದು 3.25 ಕೋಟಿ, ಒಳಗಡೆ ಬರ್ಮಡ ಚಡ್ಡಿ ಬಂದು ಒಂದ 4.25 ಕೋಟಿ ಆಗುತ್ತೆ. ಯಾರು ಹೇಳ್ತಾರೆ ಕಾಲ್ ಸಂದಿ ನುಸಿರಿ, ಅದ್ ನನ್ ಇಷ್ಟ, ನಾನು ನುಸಿತೀನೋ ಬಿಡ್ತೀನೋ ಅದ್ ಬೇರೆ. ಕುಡ್ದಿದ್ದೆ ಮಾತಾಡ್ದೆ, ಏನೀಗ? ಸೂಪರ್ ಅಣ್ಣ. ಇದೇ ತರ ಇನ್ನ ಸ್ಪೆಷಲ್ ಆಗಿರೋರ್ದು ಯಾರ್ದನಕ್ಕೆ ಅಣ್ಣ? ವರ್ತೂರ್ ಸಂತೋಷ್ ಅವ್ರದ್ದು ಬರುತ್ತಾ? ಅವ್ರದ್ದು ಬರುತ್ತೆ. ಅವ್ರದ್ದೇನಾರ ಮಿಮಿಕ್ರಿ ಮಾಡ್ಬಿಟ್ರೆ ಅಲ್ಲೇ ಎದ್ ಬಿಡ್ತಾರೆ. ಎಲ್ಲಾನ ಸಿಕ್ತಪ್ಪ ನೀನ್ ಆಡಿಯೋಗಳು ಲೇ ಮಾಡ್ಯಾರ ಮನ ಅಂತ ಎದ್ ಬಿಡ್ತಾರೆ. ಹಂಗಾಗಿ ಇಲ್ಲ, ಅದು ಅಣ್ಣವ್ರದ್ದು ಮಿಮಿಕ್ರಿ, ವರ್ತೂರ್ ಸರ್ದು ಮಿಮಿಕ್ರಿ ಸುಮಾರು ಜನ ಮಾತಾಡ್ತಾರೆ. ಆಕ್ಚುಲಿ ಅವ್ರದ್ ಮಿಮಿಕ್ರಿ ಗೋಪೇಣನು ಮಾಡ್ತಾರೆ, ಎಲ್ಲಾನ ಬಡ್ತಾವ ಸುಮಾರು ಮಾಡ್ತಾರೆ. ಬಟ್ ನಾನು ಆ ಟೈಮಲ್ಲಿ ಹೇಳಿದಲ್ಲಿ ಎಲ್ಲರೂ ಆಳಿಗೊಂದ್ ಕಲ್ ಅಂತ ಹಾಕ್ಬಿಟ್ರು. ಬಟ್ ತಪ್ಪಲ್ಲ, ಅವ್ರು ಹತ್ಕೊಂಡ್ ಹೇಳಿರೋದ್ನ ಸ್ವಲ್ಪ ಕಾಮಿಡಿ ಮಾಡಿ ಹಾಕಿದ್ದು. ಈಗ ಬೇಡ, ಅವ್ರು ಕೆಚ್ಚದೇ ಅವ್ರು ಹೇಳಿರಲ್ಲ, ನಾನು ಕೆಚ್ಚದೇ ಹೇಳಿದೀನಿ, ಅದನ್ನ ಹೇಳಿಲ್ಲ ಆಗಿತ್ನೋ, ನಾನು ನೋವಲ್ಲಿ ಹೇಳಿರೋದ್ ಹೇಳಾದಿತ್ನೋ ಅಂತ ಹೇಳಿದ್ರು. ಅದಕ್ಕೆ ಈ ವರ್ತೂರಣ್ಣಂದು ನೋವಲ್ಲಿರೋದ್ ಹೇಳೋದ್ ಬೇಡ, ಒಳ್ಳೆ ಕಡಕ ಹೇಳಿರಲ್ಲ ಅದ್ ಹೇಳೋಣ. ಈಗ ಅದ್ ಯಾರೋ 800 ಕೋಟಿ 700 ಕೋಟಿ ಅಂತಾರ. ಏನಣ್ಣ ಬಟ್ಟೆಗಳು ನಮ್ ಬ್ರೋಝೋನ್ 800 ರೂಪಾಯಿ ಕಣ ಇದೆಯಲ್ಲ ನಮ್ಮ ಅಂಗಡಿಯಾಗ ಅಂದ್ರು. ನೋಡಕ್ ಹಾಕಿ ನಾವ್ ಇದು ಬ್ರೋಝೋನ್ ಅವ್ರು ಕೊಟ್ಟಿರೋದು. ಚೆನ್ನಾಗಿಲ್ವಾ? 700 ರೂಪಾಯಿ ಶರ್ಟ್ ಇದು ಏನಾಗಿದೆ? ಅಯ್ಯೋ ಬೇರೆಯವ್ರ ಬಗ್ಗೆ ನಾವ್ ಮಾತಾಡ್ಬಿಡುದು. ಶತ್ರುಗಳು ಎಲ್ಲಿರೋದಿಲ್ಲ, ಎಲ್ಲ ನಮ್ಮ ಅಕ್ಕಪಕ್ಕದಾಗ ಇರ್ತಾರ. ನಾವೇನ್ ಹೇಳಂಗಿಲ್ಲ ಅದನ್ನ. ನಾವು ಅದೇ ಹೇಳ್ತಾರಲ್ಲ, ಮುಂದ್ ಮಾತಾಡೋರು ಅಪ್ಪ ಕೊಡ್ತಾರು, ಇನ್ನು ಮಾತಾಡೋರು ಮೀಟರ್ ಕೊಡ್ತಾರ ಅಂತ. ಇದೆಲ್ಲ ಟೆಲಿಕಾಸ್ಟ್ ಮಾಡ್ಬಿಡ್ರಿ. ನಾನು ಮೊನ್ನೆ ಮುನ್ಸಮ್ಮಪ್ಪ ಒಂದ್ ಪಟಿಗಳು ಕೊಟ್ಟಿದ್ದೆ. ಏನಣ್ಣ ಹೆಂಗಿತ್ತಣ್ಣ? ಅವರೇ 2 ಅಲ್ಲೇನ್ ಕೊಟ್ಟಿದ್ದೆ ಕರ್ಸು. ಆತ್ನ ಇವತ್ತು ಬಸವೇಶ್ವರನ ಮೆರೆಸ್ಬೇಕ್ ನಾವು. ವರ್ತೂರಣ್ಣ ಆಮೇಲೆ ಮಾಡಿದ ತಮಾಷೆಗಾಗಿ ಇದು ಮನ್ಸಿಗೆ ಹಾಕೊಂಡ್ ಆಮೇಲೆ ವಿಡಿಯೋ ಮಾಡಿ ಹಾಕ್ಬಿಟ್ಟಿರ. ಸುಮ್ನೆ ತಮಾಷೆಗಾಗಿ ನೀವ್ ಒಳದು ಹತ್ತಿರೋದು ನೋವಲ್ಲಾಗಿರೋದು ಯಾವ್ದು ನಾವು ಮಿಮಿಕ್ರಿ ಮಾಡೋದ್ ಬಿಟ್ಬಿಟ್ಟಿದೀವಿ. ನಿಮಗ್ ನೋವು ಆಗ್ತಿದೆ ಅಂದ್ರೆ ಅದರಿಂದ ನಾವು ಮಜಾ ತಗೊಳಕ್ ನಾವ್ ಹೋಗಲ್ಲ. ನೀವು ಕೆಚ್ಚಾಗಿ ಒಂದು ರೋಷವಾಗಿ ಹೇಳಿರುವಂತ ಡೈಲಾಗ್ ನ ಹೇಳಿದೀನಿ, ಖುಷಿ ಪಡ್ರಿ. ನಾ ದೇವೇಗೌಡ್ರದು ಇವತ್ತು ನಮ್ಮ ಊರಲ್ಲಿ ನಮ್ಮ ಚಂದನ್ ಇತ್ತು ಹುಡುಗ ಎಷ್ಟು ಕಷ್ಟಪಟ್ಟು ಯೂಟ್ಯೂಬ್ ಅಲ್ಲಿ ಏನೋ ಒಂದು ಮಾಡ್ಬೇಕು ಅಂತ ಬಂದಿದ್ದಾನೆ. ಈತನು ಒಳ್ಳೇದಾಗ್ಲಿ,
ನಮ್ಮ ಮಣ್ಣಿನ ಮಗ, ನಮ್ಮ ಹಾಸನ ಜಿಲ್ಲೆ ಹುಡುಗ, ಮಡೆನೂರು ಮನವು ಒಳ್ಳೇದಾಗ್ಲಿ. ಇದ್ರ ಮೇಲೆ ನಾನು ಏನು ಹೇಳಲ್ಲ, ಬರ್ತೀನಿ ಬರಲ್ಲ. ಸಕ್ಕತ್ತಣ ಯಪ್ಪ. ಹೆಂಗೆ ಇವೆಲ್ಲ ಕಲ್ತಿದ್ ನೀವು? ಗಾಡಿ ಗಿಫ್ಟ್. ಗಾಡಿ ಗಿಫ್ಟ್ ಬರಲ್ಲ ಎಲ್ರಿಗೂ ಅಲ್ವಾ? ನಾನು ರವಿ ಮಾಮ ಎಲ್ಲ ಪೀಸ್ ಪೀಸ್ ಏನೇ ಸುಖನಾದಿ ಸುಬ್ಬಿ ಬಂದ್ಬಿಟ್ಲು ಎಲ್ಲ ಆಡ್ಸ್ಕೊಂಡು. ಲೇ ಬರ್ತೀನಿ ಕಣೆ, ನಾಳೆನೆ ಬರ್ತೀನಿ. ನಿನ್ನ ಬಂದು ಎತ್ತಾಕೊಂಡು ಹೋಗ್ಲಿಲ್ಲ ಅಂದ್ರೆ ಅಂಜದ ಗಂಡು ಅನ್ನೋದು ಮರಿಬೇಡ. ಬರ್ಲಾ, ಈಗ ಫೋನ್ ಬತ್ತು ಮಾತಾಡ್ತೀನಿ. ಹಾಕೊಂಡು ಮತ್ತೆ ಮಡೆನೂರ್ ಮನೋಣ್ಣನ್ ಫಾರ್ಮ್ ಹೌಸ್ ಬಂದ್ವಿ. ಇವ್ರು ನೋಡಿ ನೆಮ್ಮದಿಯಾಗಿ ಊಟ ಮಾಡ್ಬಿಟ್ಟು ದಬಾಕ ಊಟ. ಅಲ್ಲೋ ಬಳ್ಳಾರಿ ಎದುರೊಳಲ್ಲಿ ಬಂತು. ನಮಸ್ತೆ ಸರ್. ಹೇಗಿತ್ತು ನಿಮ್ಮ ಈ ದಿನದ ಎಕ್ಸ್ಪೀರಿಯನ್ಸ್? ಈ ದಿನದ ಏನಿಲ್ಲ, ಪಾಪ ನಮ್ ಚಂದನ್ ಕರ್ಕೊಂಡಾಗಿ 3 ಪ್ರೋಗ್ರಾಮ್ ಮುಗಿಸ್ಕೊಂಡು ಬಂದಿದ್ದೀನಿ. ಈಗ ಸಂಜೆ ಈವೆಂಟ್ ಇದೆ, ಹೊರಡ್ಬೇಕು. ತುಂಬಾ ಖುಷಿ ಆಯ್ತು. ಚಂದು ಬೆಂಗಳೂರಿಂದ ಬಂದು ಇಲ್ಲಿಗೆ ನನ್ನ ಜೊತೆ ಬೆಳಗಿಂದ ಸಮಯ ಕಳ್ಕೊಂಡು ಎಲ್ಲರೂ ಬಂದು ಪ್ರೋಗ್ರಾಮ್ ಇವೆಂಟ್ ಎಲ್ಲ ಜೊತೆಲಿ ಇದ್ ಮಾಡ್ಬೋದು. ಬಟ್ ನನ್ನ ಜೊತೆ ಈ ಇಂಟರ್ವ್ಯೂ ಎಲ್ಲ ಮುಗಿಸಿ ಎಲ್ಲ ಊರ್ನು ಸುತ್ತಿಸ್ಕೊಂಡು ಕರ್ಕೊಂಡ್ ಬಂದಿದ್ದೀನಿ. ಮತ್ ಸಂಜೆ ಇರೋ ಚಂದು ಪ್ರೋಗ್ರಾಮ್ ಐತಿ ಹೋಗೋಣ ನೋಡಿವಂತೆ, ನಮ್ಮ ಮಾರ್ಕೆಟ್ ಹೆಂಗಿರುತ್ತೆ ಅಂದೆ. ಇಲ್ಲ ಅಂತ ಹೊರಡ್ತಾವ್ರೆ. ಹಾಗಾಗಿ ಆಲ್ ದಿ ಬೆಸ್ಟ್ ಚಾನಲ್ಗೆ. ಚಂದು ಕೆ ಶೆಟ್ಟಿ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ, ಯೂಟ್ಯೂಬ್ ಚಾನಲ್ ನ ಫಾಲೋ ಮಾಡಿ. ಥ್ಯಾಂಕ್ ಯು.